ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದ ಕಂದಾಯ ಸಚಿವರು ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಈ ಹಿಂದೆನೆ ಬಿಜೆಪಿ ನಾಯಕರು ಒಂದು ಭೂ ಒತ್ತುವರಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಏನು ಕೋಲಾರ ತಾಲೂಕಿನ ಗರುಡನಪಳ್ಳ ಗ್ರಾಮದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21.16 ಎಕರೆ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥದ್ದು ಆರೋಪ ಏನು ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥದ್ದು. ಏನು ಪರಿಷತ್ನ ವಿಪಕ್ಷ ನಾಯಕರು ಆಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಬಗ್ಗೆ ಮೊದಲು ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಸರ್ವೆ ನಂಬರ್ 46ರಲ್ಲಿ ಏನು ಕೆರೆಗೆ ಸೇರುವಂತಹ ಒಂದು ಜಾಗದಲ್ಲಿ ಸುಮಾರು 20.16 ಎಕರೆ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ. ಜೊತೆಗೆ ಇದೇ ಒಂದು ಗ್ರಾಮದ ಸರ್ವೆ ನಂಬರ್ 47ರಲ್ಲಿ ಸುಮಾರು ಸ್ಮಶಾನಕ್ಕೆ ಸೇರುವಂತಹ ಒಂದು ಜಾಗವನ್ನ 1 ಎಕರೆ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಎರಡು ಸರ್ವೆ ನಂಬರ್ಗಳಲ್ಲಿ ಸುಮಾರು 21.16 ಎಕರೆ ಜಾಗವನ್ನ ಏನು ಸಚಿವ ಕೃಷ್ಣ ಬೈರೇಗೌಡ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದು ಏನು ಮಾಲೀಕತ್ವ ಇತ್ತೀಚೆಗೆ ಅವರಿಗೆ ವರ್ಗಾವಣೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಜಮೀನಿನ ಒಂದು ಮೂಲ ದಾಖಲೆಗಳನ್ನ ನೋಡಿದ್ರೆ ಅದು ಕೆರೆ ಮತ್ತು ಸ್ಮಶಾನ ಅಂತ ಬರ್ತಾ ಇದೆ. ಹಾಗಾಗಿನೇ ಸಚಿವರು ಒಂದು ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ. ಈ ವಿರುದ್ಧ ಒಂದು ಶಿಸ್ತು ಕ್ರಮ ಆಗ್ಬೇಕು, ಜೊತೆಗೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಿಂದೆನೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಸದನದಲ್ಲಿ ಕೂಡ ಇದಕ್ಕೆ ಪ್ರಸ್ತಾಪವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಇದೀಗ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಇದೀಗ ಲೋಕಾಯುಕ್ತ ತನಿಖೆಯ ಒಂದು ಸಂಕಷ್ಟ ಇದೀಗ ಎದುರಾಗಿರ್ತಕ್ಕಂಥದ್ದು. ಏನು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಓಂಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಕೋಲಾರ ಲೋಕಾಯುಕ್ತರಿಗೆ ಈ ಬಗ್ಗೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಕೋಲಾರ ಜಿಲ್ಲಾ ಬಿಜೆಪಿ ನಾಯಕರು ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಜೊತೆಗೆ ಏನು ವಿಜಯ್ ಕುಮಾರ್ ಅವರು ತಮ್ಮ ಒಂದು ವಕೀಲರ ಜೊತೆಗೆ ಸೇರಿ ಇವತ್ತು ಏನು ಲೋಕಾಯುಕ್ತರಿಗೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಿಕ್ಕೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಏನು ಸಚಿವ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳಾಗಿದ್ದಾರೆ. ಏನು ಕೋಲಾರ ತಾಲೂಕಿನ ಗರುಡನಪಳ್ಳ ಗ್ರಾಮದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21.16 ಎಕರೆ ಜಾಗ ಅಂದ್ರೆ ಸರ್ಕಾರಕ್ಕೆ ಸೇರುವಂತಹ ಕೆರೆ ಮತ್ತೆ ಏನು ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಇದು ಖರಾಬು ಜಮೀನು ಅಂತ ಇದ್ರು ಕೂಡ ಸ್ಪಷ್ಟವಾಗಿ ದಾಖಲೆಗಳಿದ್ರು ಕೂಡ ಅವರು ಏನು ಮೈಸೂರು ಮಹಾರಾಜರು ಬಳುವಳಿಯ ಕೊಟ್ಟಿದ್ದಾರೆ. ಆನಂತರ ತಂದಿರು ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಮಾಡ್ಕೊಂಡಿದ್ರು. ಈಗ ಅವರಿಂದ ತಮಗೆ ಒಂದು ಆಸ್ತಿ ವರ್ಗಾವಣೆ ಆಗಿದೆ ಅಂತ ಮಾತನ್ನು ಹೇಳ್ತಾರೆ. ಆದ್ರೆ ಮೂಲ ಒಂದು ಕಡತಗಳಲ್ಲಿ ಈ ಒಂದು ಜಾಗ ಇನ್ನು ಕೂಡ ಕೆರೆ ಮತ್ತೆ ಸ್ಮಶಾನ ಜಾಗ ಅಂತ ಇದೆ. ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತ ತನಿಖೆ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒತ್ತಾಯ ಮಾಡಿ ಇವತ್ತು ಲೋಕಾಯುಕ್ತರಿಗೆ ಒಂದು ದೂರನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಏನು FIR ಕೂಡ ಆಗ್ಬೇಕು, ಜೊತೆಗೆ ಒಂದು ನಿಷ್ಪಕ್ಷಪಾತ ಒಂದು ತನಿಖೆ ಕೂಡ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಾಯಕರು ಏನು ಕೋಲಾರ ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ದೂರನ್ನ ಸಲ್ಲಿಕೆ ಮಾಡಿದ ನಂತರ ಮಾತನಾಡಿದಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಅವರು ಏನು ಸಚಿವ ಕೃಷ್ಣ ಬೈರೇಗೌಡ ತಾವು ಬಹಳ ಒಂದು ಶುದ್ಧ ಹಸ್ತರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿನೇ ಈ ಒಂದು ಆರೋಪದಿಂದ ಅವರು ಮುಕ್ತರಾಗೋ ತನಕ ಅವರು ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಡಬೇಕು, ಜೊತೆಗೆ ಈ ಒಂದು ತನಿಖೆಯಲ್ಲಿ ಅವರು ಹಸ್ತಕ್ಷೇಪ ಮಾಡಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸುಮಾರು 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 20 ದಿವಸ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ AC ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. ಇನ್ನು 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ, ಕೋಲಾರ ನರಸಾಪುರ ಹೋಬಳಿ ಗರುಡನಪಳ್ಳಿ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ ತನಿಖೆ ಆಗಬೇಕು, ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ. ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ದೂರುದಾರ ವಿಜಯ್ ಕುಮಾರ್ ಅವರು ಸಚಿವ ಕೃಷ್ಣ ಬೈರೇಗೌಡ ಅವರು ಏನು ಖಂಡಿತ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡೋದು ಮೇಲ್ನೋಟಕ್ಕೆ ಇಲ್ಲಿ ಸಾಬೀತಾಗಿದೆ. ಹಾಗಾಗಿನೇ ಈ ಒಂದು ಲೋಕಾಯುಕ್ತ ತನಿಖೆ ಪೂರ್ಣ ಆಗೋ ತನಕ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡಿರ್ತಕ್ಕಂಥದ್ದು. ಇದು ಸರ್ಕಾರಿ ಜಾಗ, ಬಿಕರಾಬು, ಇದನ್ನು ನಾವು ಹೆಂಗೆ ಮಾಡಿಸ್ಕೊಳ್ಳೋದು ಅಂತ ಹೇಳಿದರು. ಅವರ ನಮ್ಮ ಕೃಷ್ಣ ಬೈರೇಗೌಡರ ಫಾಲೋವರ್ಸ್ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ. ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಕಳ್ಳಿ ಬೇಲಿ ಇದೆ, ಇದು ಆ ಬೇಲಿ ಇದೆ, ಈ ಬೇಲಿ ಇದೆ ಅಂತ. ನೋಡಿ, ಅವ್ರಿಗೆ ಎಲ್ಲ ಸರ್ಕಾರ ಯಾವಾಗ ಖರಾಬ್ ಇರುತ್ತೆ ಆ ಜಾಗಕ್ಕೂ ನಾವು ಬೇಲಿ ಹಾಕೊಳ್ಳೋದೇನು ದೊಡ್ಡ ಕೆಲಸ ಅಲ್ಲ. ಬೇಲಿ ಅದಷ್ಟಕ್ಕದೇ ಬೆಳೀತಾ ಇರ್ತೈತೆ, ಅದನ್ನು ಇವರು ಆಧಾರ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಏನು ಇಷ್ಟು ದಿನದಿಂದ ಆರೋಪಗಳು ಮಾಡಿದ್ದಾರೆ ನಮ್ಮ ನಾಯಕರು, ನಮ್ಮ ಪಕ್ಷದ ರಾಜ್ಯ ನಾಯಕರಾಗ್ಬೋದು, ಜಿಲ್ಲಾ ನಾಯಕರಾಗ್ಬೋದು. ಇದ್ರ ಬಗ್ಗೆ ಇವ್ರ ಹತ್ರ ಏನಾನ ದಾಖಲೆ ಇದ್ದಿದ್ರೆ ಕೃಷ್ಣ ಬೈರೇಗೌಡರ ಹತ್ರ ಆ ದಾಖಲೆನ ರಿಲೀಸ್ ಮಾಡಬೇಕಾಗಿತ್ತು. ಯಾಕೆ ಇದುವರೆಗೂ ಅವ್ರು ರಿಲೀಸ್ ಮಾಡಲಿಲ್ಲ? ನಮ್ಮ ಹತ್ರ ಇರೋ ದಾಖಲೆನ ಇವತ್ತು ನಾವು ಲೋಕಾಯುಕ್ತರಿಗೆ ಕೊಟ್ಟಿದ್ದೀವಿ. ಇದ್ರ ಮೇಲೆ FIR ಆಗಬೇಕು, ಕ್ರಮ ತಗೋಬೇಕು, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂತಲೂ ಹೇಳಿದ್ದೀವಿ. ಏನು ಕೃಷ್ಣ ಬೈರೇಗೌಡರಿಗೆ ಏನನ್ನ ನೈತಿಕತೆ ಇದ್ದರೆ, ನೈತಿಕ ರಾಜಕಾರಣಿ ಅವರಾಗಿದ್ದರೆ, ಯಾಕೆಂದರೆ ಅವ್ರ ತಂದೆಯವರು ಒಳ್ಳೆಯ ರಾಜಕಾರಣಿ, ಅಂಥವ್ರ ಮಗ ಆಗಿದ್ಕೊಂಡು ಇವರು ಈ ರೀತಿ ನಡ್ಕೊಂತಾರೆ ಅಂದರೆ ಇಂಥ ಹೇಸಿಗೆ ಕೆಲಸನೂ ಇನ್ನೊಂದಿಲ್ಲ.
ಒಟ್ಟಾರೆಯಾಗಿ ಕೋಲಾರ ತಾಲೂಕಿನ ಗರುಡನಪಾಳ್ಯದ ಸರ್ವೆ ನಂಬರ್ 46 ಮತ್ತು 47ರಲ್ಲಿರ್ತಕ್ಕಂಥ ಸುಮಾರು 21.16 ಎಕರೆ ಜಾಗವನ್ನ ಒತ್ತುವರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಸದನದಲ್ಲಿ ಮತ್ತೆ ಸದನದ ಹೊರಗಡೆ ಮತ್ತೆ ಏನು ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಅವರ ಮೇಲೆ ಒಂದು ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಇದೀಗ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಲೋಕಾಯುಕ್ತ ಸಂಸ್ಥೆಯಲ್ಲೂ ಕೂಡ ಏನು ಸೂಕ್ತವಾಗಿ ತನಿಖೆ ಆಗದೆ ಇದ್ರೆ ಖಂಡಿತ ನಾವು ಹೈಕೋರ್ಟ್ ನ ಒಂದು ಮೊರೆ ಹೋಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಕೋಲಾರ ತಾಲೂಕಿನ ಗರುಡನಪಾಳ್ಯ ಏನಿದೆ ಇದು ಇನ್ನು ಕೃಷ್ಣ ಬೈರೇಗೌಡ ಅವರ ತಂದೆಯ ಒಂದು ಹುಟ್ಟೂರು ಆಗಿರುತ್ತೆ. ಅವರ ತಾತನ ಕಾಲದಿಂದ ಇಲ್ಲಿ ಅವರು ಸುಮಾರು ಎಕರೆ ಜಮೀನಲ್ಲಿ ಈಗಾಗಲೇ ಅವರು ಇರ್ತಕ್ಕಂಥದ್ದು. ಹಾಗಾಗಿನೇ ಸುಮಾರು 100 ಎಕರೆಗೂ ಹೆಚ್ಚಿನ ಒಂದು ಆಸ್ತಿ ಸಚಿವ ಕೃಷ್ಣ ಬೈರೇಗೌಡ ಅವರು ಆ ಒಂದು ಗ್ರಾಮದಲ್ಲಿ ಏನಿದೆ ಅವರಿಗೆ ಇದೆ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಜಮೀನಲ್ಲಿ ಸುಮಾರು ಏನು ಕೆರೆ ಜಾಗ ಮತ್ತೆ ಸ್ಮಶಾನ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಆರೋಪ ಇದೀಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಗರುಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21.16 ಎಕರೆ ಜಾಗ ಒತ್ತುವರಿ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮುಂದೆ ಯಾವ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.